Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇದು CTET ಸೈನ್ಸ್ ಪೇಪರ್ 2 ನ ಸೆಕೆಂಡ್ ಟಾಪಿಕ್. ಇವತ್ತಿನ ಪಾರ್ಟ್ 1 ಸೆಷನ್ ನಲ್ಲಿ ನಾವು ಮಟೀರಿಯಲ್ಸ್ ಅಂಡ್ ದೇರ್ ಡೈಲಿ ಯೂಸಸ್ ಟಾಪಿಕ್ ನ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ದಟ್ ಇಸ್ PYQs ಸಾಲ್ವ್ ಮಾಡ್ತೀವಿ. CTET ಪೇಪರ್ 2 ನಲ್ಲಿ ರಿಪೀಟೆಡ್ಲಿ ಕೇಳೋ ಕ್ವೆಶ್ಚನ್ಸ್, ಮಟೀರಿಯಲ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ಥ್ರೂ PYQ ಬೇಸ್ಡ್ ಡಿಸ್ಕಷನ್. ಈ ಟಾಪಿಕ್ ನ ಮೆನಿ ಮೋರ್ ಪಾರ್ಟ್ಸ್ ಮುಂದಿನ ಸೆಷನ್ಗಳಲ್ಲಿ ಕಂಟಿನ್ಯೂ ಆಗುತ್ತದೆ ವಿತ್ ಮೋರ್ PYQs ಅಂಡ್ ಪ್ರಾಕ್ಟೀಸ್. ಬಿಫೋರ್ ವಿ ಬಿಗಿನ್, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ CTET ಸೈನ್ಸ್ ಪೇಪರ್ 2 ಬೂಸ್ಟರ್ಸ್. ಸ್ಟೇ ಫೋಕಸ್ಡ್, PYQs mastery is the key to CTET success. Let's start strong and score smart in CTET 2026. Let us start today's session. The first question: Bakelite is used in making electrical appliances because. ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಥರ್ಮೋಪ್ಲಾಸ್ಟಿಕ್, ಆಪ್ಷನ್ ಬಿ ಗುಡ್ ಕಂಡಕ್ಟರ್ ಆಫ್ ಹೀಟ್, ಆಪ್ಷನ್ ಸಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಆಪ್ಷನ್ ಡಿ ಗುಡ್ ಇನ್ಸುಲೇಟರ್ ಆಫ್ ಎಲೆಕ್ಟ್ರಿಸಿಟಿ. So Bakelite is used in electrical appliances because it is a good insulator of electricity. ಇದು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗುವುದನ್ನು ಸ್ಟಾಪ್ ಮಾಡುತ್ತದೆ. ಸೊ ಎಲೆಕ್ಟ್ರಿಕ್ ಶಾಕ್ ರಿಸ್ಕ್ ಕಡಿಮೆ ಆಗುತ್ತದೆ. ಆಲ್ಸೋ ಬೆಕಲೈಟ್ ಹೀಟ್ ರೆಸಿಸ್ಟೆಂಟ್ ಆಗಿರುವುದರಿಂದ ಸ್ವಿಚಸ್, ಪ್ಲಗ್ ಮತ್ತು ಸಾಕೆಟ್ಸ್ ನಲ್ಲಿ ಯೂಸ್ ಮಾಡುತ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಗುಡ್ ಇನ್ಸುಲೇಟರ್ ಆಫ್ ಎಲೆಕ್ಟ್ರಿಸಿಟಿ. Why other options are wrong here? Option A wrong. So Bakelite, it is a thermosetting plastic. Thermoplastic alla. So option B wrong. Bakelite good conductor of heat alla. It resists heat. So option C wrong. Electricity conduct ಮಾಡುವುದಿಲ್ಲ, ಇನ್ಸುಲೇಟರ್ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಗುಡ್ ಇನ್ಸುಲೇಟರ್ ಆಫ್ ಎಲೆಕ್ಟ್ರಿಸಿಟಿ. ಆಪ್ಷನ್ ಡಿ is the correct answer. Next question: LED and CFL are very commonly used as sources of light in homes. So which of the following statement is a true? So ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ CFL is better because LED contains toxic materials. Option B LED is better because CFL contains toxic materials. Option C both are equally good. Option D neither of them is good because both contain toxic materials. So LED is considered better because CFL contains mercury, which is a toxic substance harmful to health and environment. LED ನಲ್ಲಿ ಮರ್ಕ್ಯೂರಿ ಇಲ್ಲ, ಎನರ್ಜಿ ಎಫಿಷಿಯಂಟ್ ಆಗಿದೆ ಮತ್ತು ಲಾಂಗ್ ಲೈಫ್ ಇರುತ್ತದೆ. ಸೊ ಮನೆಗಳಿಗೆ ಬೆಟರ್ ಆಪ್ಷನ್ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ LED is better because CFL contains toxic materials. So why other options are wrong here? Option A wrong. LED toxic materials contain ಮಾಡುವುದಿಲ್ಲ, CFL ನಲ್ಲಿ ಮರ್ಕ್ಯೂರಿ ಇರುತ್ತದೆ. Wrong. So option C wrong. Both equally good ಅಲ್ಲ, environment, safety and efficiency ನಲ್ಲಿ LED better. So option D wrong. Both toxic ಅಲ್ಲ, ಓನ್ಲಿ CFL hazardous substance ಕಂಟೈನ್ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ LED is better because CFL contains toxic materials. Option B is the correct answer. Next question: an air bubble inside water behaves like a. ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕಾನ್ಕೇವ್ ಲೆನ್ಸ್, ಆಪ್ಷನ್ ಬಿ ಕಾನ್ವೆಕ್ಸ್ ಲೆನ್ಸ್, ಆಪ್ಷನ್ ಸಿ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್, ಆಪ್ಷನ್ ಡಿ ಕಾನ್ಕೇವ್ ಮಿರರ್. An air bubble inside water concave lens ಹಾಗೆ ಬಿಹೇವ್ ಮಾಡುತ್ತದೆ ಬಿಕಾಸ್ ಏರ್ ಹ್ಯಾಸ್ ಲೋವರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ದೆನ್ ವಾಟರ್. ಸೊ ವಾಟರ್ ಡೆನ್ಸರ್ ಮೀಡಿಯಂ ಆಗಿದೆ ಮತ್ತು ಏರ್ ರೇರರ್ ಮೀಡಿಯಂ ಆಗಿರುವುದರಿಂದ ಲೈಟ್ ರೇಸ್ ಏರ್ ಬಬಲ್ಸ್ ಮೂಲಕ ಪಾಸ್ ಆದಾಗ ಡೈವರ್ಜ್ ಆಗುತ್ತದೆ. ಸೊ ದಿಸ್ ಡೈವರ್ಜಿಂಗ್ ನೇಚರ್ ಕಾನ್ಕೇವ್ ಲೆನ್ಸ್ ನ ಮೇನ್ ಪ್ರಾಪರ್ಟಿ ಆಗಿರುವುದರಿಂದ ಏರ್ ಬಬಲ್ ಬಿಹೇವ್ಸ್ ಲೈಕ್ ಅ ಕಾನ್ಕೇವ್ ಲೆನ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಕಾನ್ಕೇವ್ ಲೆನ್ಸ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಬಿ, ದಟ್ ಇಸ್ ಕಾನ್ವೆಕ್ಸ್ ಲೆನ್ಸ್, ರಾಂಗ್. ಸೊ ಕಾನ್ವೆಕ್ಸ್ ಲೆನ್ಸ್ ಲೈಟ್ ರೇಸ್ ಕನ್ವರ್ಜ್ ಮಾಡುತ್ತದೆ,
ಅಂದರೆ ಒಟ್ಟುಗೂಡಿಸುತ್ತದೆ, ಆದರೆ ಏರ್ ಬಬಲ್ಸ್ ರೇಸ್ ಸ್ಪ್ರೆಡ್ ಆಗುತ್ತವೆ. ಸೊ ಕರೆಕ್ಟ್ ಅಲ್ಲ. ಸೊ ಆಪ್ಷನ್ ಸಿ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ರಾಂಗ್. ಸೊ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ನಲ್ಲಿ ಒನ್ ಸೈಡ್ ಫ್ಲಾಟ್ ಮತ್ತು ಒನ್ ಸೈಡ್ ಕರ್ವ್ಡ್ ಇರುತ್ತದೆ, ಆದರೆ ಏರ್ ಬಬಲ್ ಫುಲ್ಲಿ ಸ್ಪೆರಿಕಲ್, ದಟ್ ಇಸ್ ಸಂಪೂರ್ಣ ವಕ್ರಾಕಾರದ ಆಗಿದೆ. ಸೊ ಇಟ್ ಈಸ್ ರಾಂಗ್. ಆಪ್ಷನ್ ಡಿ ಕಾನ್ಕೇವ್ ಮಿರರ್ ರಾಂಗ್. ಸೊ ಕಾನ್ಕೇವ್ ಮಿರರ್ ರಿಫ್ಲೆಕ್ಷನ್ ಅಂದರೆ ಪ್ರತಿಬಿಂಬ, ದಟ್ ಇಸ್ ಆ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತದೆ, ಆದರೆ ಏರ್ ಬಬಲ್ ರಿಫ್ರಾಕ್ಷನ್, ದಟ್ ಇಸ್ ವಕ್ರೀಕರಣ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಇಟ್ ಇಸ್ ಕಾನ್ಕೇವ್ ಲೆನ್ಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, a doctor prescribes a medicine to treat hyperacidity. The main ingredient of the medicine is, so ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಬಿ ಮ್ಯಾಗ್ನೇಷಿಯಂ ಕ್ಲೋರೈಡ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಆಪ್ಷನ್ ಡಿ ಸೋಡಿಯಂ ಕಾರ್ಬೋನೇಟ್. ಸೊ ಹೈಪರ್ ಅಸಿಡಿಟಿ ಮೀನ್ಸ್ ಏನಿರ್ತದೆ, ಎಕ್ಸೆಸ್ ಆಫ್ HCl, that is hydrochloric acid in the stomach. So to treat this, doctors prescribe, what is that? They prescribe antacids which are basic in nature. Aluminium hydroxide is a common antacid. ಇದು ಸ್ಟೊಮಕ್ ಆಸಿಡ್ ನ ನ್ಯೂಟ್ರಲೈಸ್ ಮಾಡುತ್ತದೆ ಮತ್ತು ರಿಲೀಫ್ ಕೊಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is AlOH thrice, that is aluminum hydroxide. So why other options are wrong here? So option B magnesium chloride wrong. So magnesium chloride, it is a salt, antacid ಆಗಿ ವರ್ಕ್ ಮಾಡುವುದಿಲ್ಲ, ಅಸಿಡಿಟಿ ನ್ಯೂಟ್ರಲೈಸ್ ಮಾಡಲ್ಲ. ಸೊ ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ರಾಂಗ್. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಂಟಾಸಿಡ್ ಆಗಿ ಸಮಟೈಮ್ಸ್ ಯೂಸ್ ಮಾಡುತ್ತಾರೆ, ಬಟ್ CTET ಕಾಂಟೆಕ್ಸ್ಟ್ ನಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಇಟ್ ಈಸ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಸೊ ಆಪ್ಷನ್ ಡಿ ಸೋಡಿಯಂ ಕಾರ್ಬೋನೇಟ್ ರಾಂಗ್. ಸೊ ಸೋಡಿಯಂ ಕಾರ್ಬೋನೇಟ್ ಸ್ಟ್ರಾಂಗ್ ಬೇಸ್ ಆಗಿದೆ, ಸೊ ಸ್ಟೊಮಕ್ ಇರಿಟೇಷನ್ ಮಾಡಬಹುದು, ಸೊ ಮೆಡಿಸಿನ್ ಆಗಿ ಯೂಸ್ ಮಾಡುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಅ ಮ್ಯಾನ್ ಗೋಸ್ ಡೋರ್ ಟು ಡೋರ್ posing as a goldsmith. He promises to bring back the glitter on dull gold ornaments. An unsuspecting woman gives a set of gold bangles to him, which he dips in a particular solution. The bangles sparkle, but their weight has considerably reduced. The solution used by the impostor probably is. So ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡೈಲ್ಯೂಟ್ HCl, ಆಪ್ಷನ್ ಬಿ ಕಾನ್ಸಂಟ್ರೇಟೆಡ್ HCl, ಆಪ್ಷನ್ ಸಿ a mixture of concentrated HCl and concentrated HNO3, option D concentrated HNO3. So the imposter uses aqua regia. ಏನು ಯೂಸ್ ಮಾಡ್ತಾರೆ ಅವರು? They will use aqua regia. So which is a mixture of, what is that? It is a mixture of concentrated HCl and concentrated HNO3. So that is the ratio for this, it is 3:1. So aqua regia has unique ability to dissolve gold. So bangles look shiny, ಆದರೆ gold amount dissolve ಆಗಿ weight ಕಡಿಮೆ ಆಗುತ್ತದೆ. That's why ornaments sparkle but mass is reduced, cheating the woman. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is a mixture of concentrated HCl and concentrated HNO3. So why other options are wrong here? Option A dilute HCl wrong. ಸೊ ಡೈಲ್ಯೂಟ್ HCl ಗೋಲ್ಡ್ ಡಿಸಾಲ್ವ್ ಮಾಡಲ್ಲ, ಓನ್ಲಿ ಸರ್ಫೇಸ್ ಕ್ಲೀನ್ ಮಾಡಬಹುದು. ಸೊ ಆಪ್ಷನ್ ಬಿ ಕಾನ್ಸಂಟ್ರೇಟೆಡ್ HCl ರಾಂಗ್. ಕಾನ್ಸಂಟ್ರೇಟೆಡ್ HCl ಅಲೋನ್ ಗೋಲ್ಡ್ ಮೇಲೆ ಎಫೆಕ್ಟ್ ಇಲ್ಲ. ಸೊ ಆಪ್ಷನ್ ಡಿ ಕಾನ್ಸಂಟ್ರೇಟೆಡ್ HNO3 ರಾಂಗ್. ಸೊ ಕಾನ್ಸಂಟ್ರೇಟೆಡ್ HNO3 ಕ್ಯಾನ್ ಕ್ಲೀನ್ ಮೆಟಲ್ಸ್ ಬಟ್ ಗೋಲ್ಡ್ ಡಿಸಾಲ್ವ್ ಮಾಡುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ a mixture of concentrated HCl and concentrated HNO3. Option C is the correct answer. Next question, bleeding is stopped by the application of alum to a wound because. ಸೊ ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ದ wound is plugged by the alum chunk. ಆಪ್ಷನ್ ಬಿ alum coagulates the blood and forms a clot. ಆಪ್ಷನ್ ಸಿ alum reduces the temperature near the wound.
Option D, alum is an antiseptic. So when alum is applied to a wound, it causes blood proteins to coagulate, forming a clot that stops bleeding. So aluminium has an astringent property, so which causes blood vessels to contract, that is ಸಂಕೋಚಗೊಳ್ಳುತ್ತವೆ, and blood clot ಆಗುತ್ತದೆ. So bleeding stops quickly. So what happens here? So alum ಏನ್ ಮಾಡ್ತದೆ? So alum coagulates the blood and forms a clot. ಓಕೆ, ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಅಲಮ್ ಫಿಸಿಕಲಿ ಪ್ಲಗ್ ಮಾಡುವುದಿಲ್ಲ, ಸೊ ಕೆಮಿಕಲ್ ಆಕ್ಷನ್ ಮೂಲಕ ಬ್ಲೀಡಿಂಗ್ ಸ್ಟಾಪ್ ಮಾಡುತ್ತದೆ. ಸೊ ಆಪ್ಷನ್ ಸಿ ರಾಂಗ್. ಅಲಮ್ ಟೆಂಪರೇಚರ್ ರಿಡ್ಯೂಸ್ ಮಾಡುವುದಿಲ್ಲ, ಕೋಆಗ್ಯುಲೇಷನ್ ಎಫೆಕ್ಟ್ ಮುಖ್ಯ. ಸೊ ಆಪ್ಷನ್ ಡಿ ರಾಂಗ್. ಅಲಮ್ ಆಂಟಿಸೆಪ್ಟಿಕ್ ಅಲ್ಲ, ಇಟ್ ಹೆಲ್ಪ್ಸ್ ಕ್ಲಾಟ್ ಫಾರ್ಮೇಷನ್, ನಾಟ್ ಕಿಲ್ಲಿಂಗ್ ಜರ್ಮ್ಸ್ ಡೈರೆಕ್ಟ್ಲಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ alum coagulates the blood and forms a clot. Option B is the correct answer. Next question, given below are a few chemical processes. ಈ ಪ್ರಶ್ನೆ CTET January 2012 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ರಸ್ಟಿಂಗ್ ಆಫ್ ಐರನ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಬರ್ನಿಂಗ್ ಆಫ್ ಅ ಕ್ಯಾಂಡಲ್, ಥರ್ಡ್ ರೆಸ್ಪಿರೇಷನ್, ಫೋರ್ತ್ ಫೋಟೋಸಿಂಥೆಸಿಸ್. ಸೊ ವಿಚ್ ಟೂ ಆಫ್ ದ ದಿಸ್ ರಿಪ್ರೆಸೆಂಟ್ ಸ್ಲೋ ಕಂಬಷನ್? ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 1 and 3, ಆಪ್ಷನ್ ಬಿ 2 and 3, ಆಪ್ಷನ್ ಸಿ 2 and 4, ಆಪ್ಷನ್ ಡಿ 4 and 1. ಸೊ ಸ್ಲೋ ಕಂಬಷನ್ ಮೀನ್ಸ್ ಅ ಪ್ರಾಸೆಸ್ ವೇರ್ ಎನರ್ಜಿ ಇಸ್ ರಿಲೀಸ್ ಸ್ಲೋಲಿ ವಿದೌಟ್ ಫ್ಲೇಮ್. ಸೊ ರಸ್ಟಿಂಗ್ ಆಫ್ ಐರನ್ ಮತ್ತು ರೆಸ್ಪಿರೇಷನ್ ಎರಡು ಸ್ಲೋ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಗಿವೆ. ಸೊ ದೇ ರಿಪ್ರೆಸೆಂಟ್ ಸ್ಲೋ ಕಂಬಷನ್. ಸೊ ರಸ್ಟಿಂಗ್ ನಲ್ಲಿ ಐರನ್ ಆಕ್ಸಿಜನ್ ಜೊತೆ ಸ್ಲೋ ಆಗಿ ರಿಯಾಕ್ಟ್ ಆಗುತ್ತದೆ, ಸೊ ಹೀಟ್ ವೆರಿ ಸ್ಲೋಲಿ ರಿಲೀಸ್ ಆಗುತ್ತದೆ. ಸೊ ರೆಸ್ಪಿರೇಷನ್ ನಲ್ಲಿ ಫುಡ್ ಆಕ್ಸಿಜನ್ ಜೊತೆಗೆ ನಿಧಾನವಾಗಿ ಆಕ್ಸಿಡೈಸ್ ಆಗುತ್ತದೆ, ದಟ್ ಈಸ್ ಎನರ್ಜಿ ರಿಲೀಸ್ ಆಗುತ್ತದೆ ವಿದೌಟ್ ಫ್ಲೇಮ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ 1 and 3. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಬಿ ರಾಂಗ್. ಸೊ ಬರ್ನಿಂಗ್ ಆಫ್ ಕ್ಯಾಂಡಲ್ ರ್ಯಾಪಿಡ್ ಕಂಬಷನ್ ಆಗಿದೆ, ಫ್ಲೇಮ್ ಇರುತ್ತದೆ. ಸೊ ರೆಸ್ಪಿರೇಷನ್ ಮಾತ್ರ ಸ್ಲೋ ಕಂಬಷನ್ ಅಲ್ಲಿ, ಹಾಗಾಗಿ ಆಪ್ಷನ್ ಬಿ ಇಸ್ ರಾಂಗ್. ಸೊ ಆಪ್ಷನ್ ಸಿ ರಾಂಗ್. ಸೊ ಬರ್ನಿಂಗ್ ಕ್ಯಾಂಡಲ್ ರ್ಯಾಪಿಡ್ ಕಂಬಷನ್, ಫೋಟೋಸಿಂಥೆಸಿಸ್ ಕಂಬಷನ್ ಅಲ್ಲ, ಇಟ್ ಸ್ಟೋರ್ಸ್ ಎನರ್ಜಿ. ಸೊ ಆಪ್ಷನ್ ಡಿ ರಾಂಗ್. ಫೋಟೋಸಿಂಥೆಸಿಸ್ ಎನರ್ಜಿ ರಿಲೀಸ್ ಮಾಡುವುದಿಲ್ಲ, ಎನರ್ಜಿ ಸ್ಟೋರ್ ಮಾಡುತ್ತದೆ, ಸೊ ಸ್ಲೋ ಕಂಬಷನ್ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ 1 and 3. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, when CNG or LPG undergoes complete combustion, the products formed are. ಸೊ ಈ ಪ್ರಶ್ನೆ CTET January 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ CO2, SO2 and H2O, ಆಪ್ಷನ್ ಬಿ CO2 only, ಆಪ್ಷನ್ ಸಿ CO2, CO and H2O, ಆಪ್ಷನ್ ಡಿ CO2 and H2O. So when CNG or LPG undergoes complete combustion, fuel present, carbon and hydrogen fully react with oxygen. ಸೊ ಕಾರ್ಬನ್ ಏನಾಗ್ತದೆ, ಅಲ್ಲಿ ಕಾರ್ಬನ್ CO2 ಆಗಿ ಕನ್ವರ್ಟ್ ಆಗುತ್ತದೆ ಮತ್ತು ಹೈಡ್ರೋಜನ್ H2O ಆಗಿ ಕನ್ವರ್ಟ್ ಆಗುತ್ತದೆ, ದಟ್ ಈಸ್ ವಾಟರ್ ರೂಪದಲ್ಲಿ ಫಾರ್ಮ್ ಆಗುತ್ತದೆ. ಸೊ ಕಂಪ್ಲೀಟ್ ಕಂಬಷನ್ ಅಂದರೆ CO ಫಾರ್ಮೇಷನ್ ಆಗುವುದಿಲ್ಲ, ಓನ್ಲಿ CO2 and H2O ಪ್ರಾಡಕ್ಟ್ಸ್ ಆಗಿವೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ CO2 and H2O, ಕಾರ್ಬನ್ ಡೈಆಕ್ಸೈಡ್ and ವಾಟರ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಸೊ ಆಪ್ಷನ್ ಎ ರಾಂಗ್. ಸಲ್ಫರ್ ಡೈಆಕ್ಸೈಡ್, ಸೊ ಸಲ್ಫರ್ ಇದ್ದಾಗ ಮಾತ್ರ ಫಾರ್ಮ್ ಆಗುತ್ತದೆ, ಆದರೆ CNG ಆರ್ LPG ನಲ್ಲಿ ಸಲ್ಫರ್ ಇಲ್ಲ. ಸೊ ಆಪ್ಷನ್ ಬಿ ರಾಂಗ್. ಓನ್ಲಿ CO2 ಅಲ್ಲ, ಸೊ ವಾಟರ್ ದಟ್ ಈಸ್ H2O ಕೂಡ ಫಾರ್ಮ್ ಆಗುತ್ತದೆ, ಹಾಗಾಗಿ ಇದು ತಪ್ಪು. ಸೊ ಆಪ್ಷನ್ ಸಿ ರಾಂಗ್. ಸೊ CO ದಟ್ ಈಸ್ ಇನ್ಕಂಪ್ಲೀಟ್ ಕಂಬಷನ್ ನಲ್ಲಿ ಫಾರ್ಮ್ ಆಗುತ್ತದೆ, ಕಂಪ್ಲೀಟ್ ಕಂಬಷನ್ ನಲ್ಲಿ CO ಇರುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ CO2 and H2O. ಸೊ ಒನ್ ಥಿಂಗ್ ಯು ಮಸ್ಟ್ ನೋ ಹಿಯರ್, ಸೊ CNG it mainly contains CH4, that is methane. So LPG it is mainly, or it is a mixture of
propane and butane. So just you remember this. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. Okay, option D is the correct answer. Next question, antibiotics are effective against. So ಈ ಪ್ರಶ್ನೆ CTET January 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಹೆಪಟೈಟಿಸ್ ಎ, ಆಪ್ಷನ್ ಬಿ ಡೆಂಗ್ಯೂ ಫೀವರ್, ಆಪ್ಷನ್ ಸಿ ಕಾಲರಾ, ಆಪ್ಷನ್ ಡಿ ಇನ್ಫ್ಲೂಯೆನ್ಸಾ. ಸೊ ಆಂಟಿಬಯೋಟಿಕ್ಸ್ ಆರ್ ಎಫೆಕ್ಟಿವ್ ಓನ್ಲಿ ಅಗೇನ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ಸೊ ಎದುರು ಬ್ಯಾಕ್ಟೀರಿಯಲ್ infections. So antibiotics, they are effective only against bacterial infections. So cholera, it is caused by bacteria, that is Vibrio cholerae. So antibiotics effectively work against it. So cholera nalli antibiotics bacteria na destroy ಮಾಡುತ್ತದೆ ಮತ್ತು ರಿಕವರಿ ಸ್ಪೀಡ್ ಅಪ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is cholera. So why other options are wrong here? So option A, that is hepatitis A, wrong. Hepatitis A is caused by virus. Antibiotics virus ಮೇಲೆ ವರ್ಕ್ ಮಾಡುವುದಿಲ್ಲ. So option B, that is dengue fever, wrong. So dengue, it is a viral disease transmitted by mosquito. Antibiotics ineffective ಆಗಿದೆ. So option D, influenza, wrong. Influenza is caused by virus. So antibiotics ಯೂಸ್ ಮಾಡಿದರೂ ಬೆನಿಫಿಟ್ ಇಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಕಾಲರಾ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, PET bottles and jars are commonly used for storing edible items. So PET is a very familiar form of. ಈ ಪ್ರಶ್ನೆ CTET January 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಪಾಲಿಅಮೈಡ್, ಆಪ್ಷನ್ ಬಿ ಪಾಲಿಯೆಸ್ಟರ್, option C acrylic, option D nylon. So PET, so it stands for, what is that? It stands for polyethylene terephthalate. So which is a type of polyester. So PET bottles and jars edible items store ಮಾಡಲು ಯೂಸ್ ಮಾಡುತ್ತಾರೆ because they are lightweight, strong and chemically inert. ಫುಡ್ ಜೊತೆಗೆ ರಿಯಾಕ್ಟ್ ಆಗದೆ ಇರುವುದರಿಂದ PET ಫುಡ್ ಸೇಫ್ ಪ್ಲಾಸ್ಟಿಕ್ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಪಾಲಿಯೆಸ್ಟರ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಸೊ ಆಪ್ಷನ್ ಎ ಪಾಲಿಅಮೈಡ್, ರಾಂಗ್. ಸೊ ಪಾಲಿಅಮೈಡ್ ಎಕ್ಸಾಂಪಲ್ ನೈಲಾನ್. ಸೊ PET ಪಾಲಿಅಮೈಡ್ ಗ್ರೂಪ್ಗೆ ಬಿಲಾಂಗ್ ಆಗುವುದಿಲ್ಲ. ಸೊ ಆಪ್ಷನ್ ಸಿ ಅಕ್ರೈಲಿಕ್, ರಾಂಗ್. ಸೊ ಅಕ್ರೈಲಿಕ್ ಪ್ಲಾಸ್ಟಿಕ್ಸ್ ಪೇಂಟ್ಸ್ ಮತ್ತು ಶೀಟ್ಸ್ಗೆ ಯೂಸ್ ಮಾಡುತ್ತಾರೆ, PET ಅಕ್ರೈಲಿಕ್ ಅಲ್ಲ. So option D rayon, wrong. So rayon, it is a semi-synthetic fiber used in textiles. Okay, so bottles or jars ಗೆ ಯೂಸ್ ಮಾಡುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is polyester. Option B is the correct answer. Next question, which one of the following man-made fibers it is also called artificial silk? ಈ ಪ್ರಶ್ನೆ CTET January 2012 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಪಾಲಿಯೆಸ್ಟರ್, ಆಪ್ಷನ್ ಬಿ ನೈಲಾನ್, ಆಪ್ಷನ್ ಸಿ ರೇಯಾನ್, ಆಪ್ಷನ್ ಡಿ ಅಕ್ರೈಲಿಕ್. ಸೊ ರೇಯಾನ್ ಇಟ್ ಈಸ್ ನೋನ್ ಆಸ್ ಆರ್ಟಿಫಿಷಿಯಲ್ ಸಿಲ್ಕ್. ಯಾವುದು? ಸೊ ರೇಯಾನ್ ಇಟ್ ಈಸ್ ನೋನ್ ಆಸ್ ಆರ್ಟಿಫಿಷಿಯಲ್ ಸಿಲ್ಕ್ ಬಿಕಾಸ್ ಇಟ್ಸ್ ಅಪಿಯರೆನ್ಸ್ ಅಂಡ್ ಟೆಕ್ಸ್ಚರ್ ಆರ್ ಸಿಮಿಲರ್ ಟು ನ್ಯಾಚುರಲ್ ಸಿಲ್ಕ್. ಸೊ ಇಟ್ ಈಸ್ ಮೇಡ್ ಫ್ರಮ್ ಸೆಲ್ಯುಲೋಸ್, ದಟ್ ಈಸ್ ವುಡ್ ಪಲ್ಪ್. ಸೊ ಆಲ್ದೋ ಇಟ್ ಈಸ್ ಮ್ಯಾನ್ ಮೇಡ್, ನ್ಯಾಚುರಲ್ ರಾ ಮೆಟೀರಿಯಲ್ ಇಂದ ಪ್ರಿಪೇರ್ ಮಾಡುತ್ತಾರೆ. ಸೊ ಸಿಲ್ಕ್ ಹಾಗೆ ಶೈನಿ ಮತ್ತು ಸ್ಮೂತ್ ಆಗಿರುವುದರಿಂದ ರೇಯಾನ್ ಆರ್ಟಿಫಿಷಿಯಲ್ ಸಿಲ್ಕ್ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಇಸ್ ರೇಯಾನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಸಿ, ದಟ್ ಇಸ್ ರೇಯಾನ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್? ಆಪ್ಷನ್ ಎ ಪಾಲಿಯೆಸ್ಟರ್, ರಾಂಗ್. ಸೊ ಪಾಲಿಯೆಸ್ಟರ್ ಫುಲ್ಲಿ ಸಿಂಥೆಟಿಕ್ ಫೈಬರ್ ಆಗಿದೆ. ಸೊ ಸಿಲ್ಕ್ ಲೈಕ್ ಟೆಕ್ಸ್ಚರ್ ಇಲ್ಲ. ಸೊ ಆಪ್ಷನ್ ಬಿ ನೈಲಾನ್, ರಾಂಗ್. ಸೊ ನೈಲಾನ್ ಸ್ಟ್ರಾಂಗ್ ಫೈಬರ್ ಆಗಿದೆ, ಯೂಸ್ಡ್ ಇನ್ ರೋಪ್ಸ್ ಅಂಡ್ ನೆಟ್ಸ್. ಸಿಲ್ಕ್ ಅಪಿಯರೆನ್ಸ್ ಇಲ್ಲ. ಸೊ ಆಪ್ಷನ್ ಡಿ ಅಕ್ರೈಲಿಕ್, ರಾಂಗ್. ಅಕ್ರೈಲಿಕ್ ವೂಲ್ ಸಬ್ಸ್ಟಿಟ್ಯೂಟ್ ಆಗಿದೆ, ಆರ್ಟಿಫಿಷಿಯಲ್ ಸಿಲ್ಕ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ರೇಯಾನ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಡಯಟರಿ ಫೈಬರ್ಸ್ ಆರ್. ಈ ಪ್ರಶ್ನೆ CTET January 2012 ನಲ್ಲಿ ಕೇಳಿದ್ದಾರೆ.
ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಮೇಡ್ ಅಪ್ ಆಫ್ ಪ್ರೋಟೀನ್ಸ್, ಆಪ್ಷನ್ ಬಿ ಆಲ್ಸೋ ಕಾಲ್ಡ್ ರಫೇಜ್, ಆಪ್ಷನ್ ಸಿ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪ್ರೋಟೀನ್ಸ್, ಆಪ್ಷನ್ ಡಿ ಮೇಡ್ ಅಪ್ ಆಫ್ collagen fibers. So dietary fibers are non-digestible plant components, mainly cellulose, and they help in proper digestion. So dietary fibers ಅನ್ನು ರಫೇಜ್ ಅಂತ ಕೂಡ ಕರೆಯುತ್ತಾರೆ because they add bulk to food and aid bowel movement. ಸೊ ರಫೇಜ್ ಡೈಜೆಷನ್ ಹೆಲ್ಪ್ ಮಾಡುತ್ತೆ, ಆದರೆ ನ್ಯೂಟ್ರಿಯೆಂಟ್ಸ್ ಪ್ರೊವೈಡ್ ಮಾಡುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಆಲ್ಸೋ ಕಾಲ್ಡ್ ರಫೇಜ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಮೇಡ್ ಅಪ್ ಆಫ್ ಪ್ರೋಟೀನ್ಸ್, ರಾಂಗ್. ಸೊ ಡಯಟರಿ ಫೈಬರ್ಸ್ ಪ್ರೋಟೀನ್ಸ್ ಅಲ್ಲ, ಪ್ಲಾಂಟ್ ಸೆಲ್ಯುಲೋಸ್ ಇಂದ ಫಾರ್ಮ್ಡ್ ಆಗಿದೆ. ಸೊ ಆಪ್ಷನ್ ಸಿ ರಾಂಗ್. ಸೊ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪ್ರೋಟೀನ್ಸ್, ದಟ್ ಈಸ್ ರಾಂಗ್. ಸೊ ಸೆಲ್ಯುಲೋಸ್ ಕರೆಕ್ಟ್, ಬಟ್ ಪ್ರೋಟೀನ್ಸ್ ಡಯಟರಿ ಫೈಬರ್ ಪಾರ್ಟ್ ಅಲ್ಲ. So option D, that is made up of collagen fibers, wrong. So collagen is an important protein okay, so dietary fiber with relation illa. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is also called roughage. Option B is the correct answer. Next question, which of the following is a heterogeneous mixture? ಈ ಪ್ರಶ್ನೆ CTET ನವೆಂಬರ್ 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಯೋಡೈಸ್ಡ್ ಟೇಬಲ್ ಸಾಲ್ಟ್, ಆಪ್ಷನ್ ಬಿ ಏರ್ ಫಿಲ್ಡ್ ಇನ್ ಅ ಬಲೂನ್, ಆಪ್ಷನ್ ಸಿ ಬ್ರಾಸ್, ಆಪ್ಷನ್ ಡಿ ಸ್ಟೇನ್ಲೆಸ್ ಸ್ಟೀಲ್. ಸೊ a heterogeneous mixture has a non-uniform composition where different components are present in different proportions. So iodized table salt contains, what is that? It contains common salt, that is NaCl, plus it contains iodine compounds. It contains NaCl plus iodine compounds which are not uniformly mixed at microscopic level. So it is considered as a heterogeneous mixture. Components separate agi identify ಮಾಡಬಹುದು, hence it is heterogeneous. So option A, it is the correct answer. So why other options are wrong here? Option B, air filled in a balloon, wrong. So air, it is a homogeneous mixture of gases, composition uniform ಆಗಿರುತ್ತದೆ. So option C, brass, wrong. So brass is an alloy of copper and zinc which is a homogeneous mixture. So option D, stainless steel, wrong. So stainless steel is an alloy, uniform composition ಇರುವುದರಿಂದ homogeneous mixture. So for the correct answer for this particular question, it is option A, that is iodized table salt. Option A is the correct answer. Next question, if you are asked to project the image of a well-lit painting on the wall, which one of the following optical devices would you select for this purpose? So ಈ ಪ್ರಶ್ನೆ CTET ನವೆಂಬರ್ 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕಾನ್ವೆಕ್ಸ್ ಲೆನ್ಸ್, ಆಪ್ಷನ್ ಬಿ ಪ್ಲೇನ್ ಮಿರರ್, ಆಪ್ಷನ್ ಸಿ ಕಾನ್ವೆಕ್ಸ್ ಮಿರರ್, ಆಪ್ಷನ್ ಡಿ ಕಾನ್ಕೇವ್ ಲೆನ್ಸ್. So to project the image of a well-lit painting on a wall, we need a real image that can be formed on a screen. A convex lens light rays converge ಮಾಡುತ್ತದೆ and forms a real inverted image. So image wall ಮೇಲೆ project ಮಾಡಬಹುದು. So projectors ನಲ್ಲಿ convex lens use ಮಾಡುತ್ತಾರೆ, hence it is the correct option. So option A, it is the correct option, that is convex lens. So why other options are wrong here? Option B, plain mirror, wrong. So plain mirror virtual image ಮಾತ್ರ ಫಾರ್ಮ್ ಮಾಡುತ್ತದೆ, so wall ಮೇಲೆ project ಆಗುವುದಿಲ್ಲ. So option C, convex mirror, wrong. So convex mirror always forms virtual and diminished image, projection possible ಅಲ್ಲ. So option D, concave lens, wrong. So concave lens diverging lens ಆಗಿದೆ, only virtual images ಫಾರ್ಮ್ ಮಾಡುತ್ತದೆ, ಸ್ಕ್ರೀನ್ ಮೇಲೆ ಇಮೇಜ್ ಪ್ರೊಜೆಕ್ಷನ್ ಮಾಡುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, select from the following a set of 3 metals which are found in the free state. ಸೊ ಈ ಪ್ರಶ್ನೆ CTET ನವೆಂಬರ್ 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್, ಆಪ್ಷನ್ ಬಿ ಅಲ್ಯೂಮಿನಿಯಂ, ಕಾಪರ್, ಸಿಲ್ವರ್, ಆಪ್ಷನ್ ಸಿ ಗೋಲ್ಡ್, ಐರನ್, ಸಿಲ್ವರ್, option D copper, gold, iron. So metals found in free, that is the native state, are least reactive metals. So that is silver, gold and platinum. So they are less reactive. So nature ನಲ್ಲಿ combined form ಇಲ್ಲದೆ free state ನಲ್ಲಿ ಸಿಗುತ್ತದೆ.
Hence here option A is the correct answer, that is silver, gold, platinum. So why other options are wrong here? Option B, aluminium, copper, silver. So wrong. So aluminium, it is highly reactive metal. Okay, free state nalli siguvudilla. So option C, gold, iron, silver. ಸೊ ಐರನ್ ರಿಯಾಕ್ಟಿವ್ ಮೆಟಲ್ ಆಗಿದ್ದು ಓರ್ಸ್ ರೂಪದಲ್ಲಿ ಸಿಗುತ್ತದೆ, ಫ್ರೀ ಸ್ಟೇಟ್ ಅಲ್ಲ. ಸೊ ಆಪ್ಷನ್ ಡಿ ಕಾಪರ್, ಗೋಲ್ಡ್, ಐರನ್ ರಾಂಗ್. ಸೊ ಕಾಪರ್ ಸಮಟೈಮ್ಸ್ ಫ್ರೀ ಸ್ಟೇಟ್ ನಲ್ಲಿ ಸಿಗುತ್ತದೆ, ಆದರೆ ಐರನ್ ನೆವರ್ ಫ್ರೀ ಸ್ಟೇಟ್ ನಲ್ಲಿ ಸಿಗುವುದಿಲ್ಲ. ಓಕೆ, ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ಇವತ್ತಿನ ಪಾರ್ಟ್ 1 PYQ ಸೆಷನ್ ನಲ್ಲಿ ಮಟೀರಿಯಲ್ಸ್ ಅಂಡ್ ದೇರ್ ಡೈಲಿ ಯೂಸಸ್ ಟಾಪಿಕ್ ನ CTET ಸೈನ್ಸ್ ಪೇಪರ್ 2 ಕ್ವಶನ್ ಪ್ಯಾಟರ್ನ್ ಕ್ಲಿಯರ್ಲಿ ಅರ್ಥ ಮಾಡಿಕೊಂಡಿರಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರಾಕ್ಟೀಸ್ ಅಂದರೆ ಕಾನ್ಸೆಪ್ಟ್ಸ್ ಅಪ್ಲೈ ಮಾಡೋ ಕ್ಲಾರಿಟಿ, ರಿಪೀಟೆಡ್ ಕ್ವಶನ್ಸ್ ಐಡೆಂಟಿಫೈ ಮಾಡೋ ಕಾನ್ಫಿಡೆನ್ಸ್, ಎಕ್ಸಾಮ್ ಓರಿಯೆಂಟೆಡ್ ಥಿಂಕಿಂಗ್ ಡೆವಲಪ್ ಆಗೋ ವೇ. ಸೊ ಈ ಸೆಕೆಂಡ್ ಟಾಪಿಕ್ ನ ಮುಂದಿನ ಸೆಷನ್ಗಳಲ್ಲಿ ಮೆನಿ ಮೋರ್ ಪಾರ್ಟ್ಸ್ ಬರ್ತವೆ ವಿತ್ ಮೋರ್ PYQs ಅಂಡ್ ಡೀಪರ್ ಪ್ರಾಕ್ಟೀಸ್. ಸೆಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಪ್ಕಮಿಂಗ್ ಪಾರ್ಟ್ಸ್ ಮಿಸ್ ಆಗಬಾರ್ದಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ CTET 2026. ಕೀಪ್ ಪ್ರಾಕ್ಟೀಸಿಂಗ್, ಸಕ್ಸಸ್ ವಿಲ್ ಫಾಲೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.